ಹಾಯ್ ಹಲೋ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಜಿಮ್ನಾಸ್ಟಿಕ್ ಚಾನಲ್. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟಿಸ್ತಿರುವಂತ ಡೆವಿಲ್ ಮೂವಿ ಯಾವ ರೀತಿ ಪ್ರದರ್ಶನ ಕಾಣಬಹುದು, ಎಲ್ಲಿಗೆ ಬಂದು ನಿಂತಿದೆ, ಪ್ರಕಾಶ್ ವೀರ್ ಡೈರೆಕ್ಟ್ ಮಾಡ್ತಿರುವಂತ ಎರಡನೇ ಮೂವಿ ಯಾವ ರೀತಿ ಕಾಣಬಹುದು ಅನ್ನೋದ್ರ ಬಗ್ಗೆ ಮಾತಾಡೋಣ. ನೋಡಿರ್ಬೋದು, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಸಾಕಷ್ಟು ಕಾಂಟ್ರವರ್ಸಿಗಳು ಇಶ್ಯೂಗಳನ್ನೆಲ್ಲ ಮಾಡ್ಕೊಂಡು ಇವಾಗ ವಾಪಸ್ಸತಿ ಮಾಡೋದಕ್ಕೆ ಡೆವಿಲ್ ಮೂಲಕ ಕಮ್ ಬ್ಯಾಕ್ ಮಾಡ್ತಿದ್ದಾರೆ. ಸಿನಿಮಾ ಆಲ್ಮೋಸ್ಟ್ ಡೈರೆಕ್ಷನ್ ಹಾಗೆ ನಟನೆ ಎಲ್ಲ ಮುಗಿದಿದೆ, ಇನ್ನೇನು ಡಬ್ ಒಂದು ಉಳಿದಿರೋದ್ರಿಂದ ಈ ಒಂದು ಮೂವಿ ದಸರಾಗೆ ತೆರೆ ಕಾಣಬಹುದು ಅನ್ನೋ ಒಂದು ನಿರೀಕ್ಷೆ ಇದೆ. ನೋಡಿರ್ಬೋದು, 2024ರಲ್ಲಿ ಡಿಸೆಂಬರ್ ಅಲ್ಲಿ ತೆರೆ ಕಂಡ ಕಾಟೇರ ಮೂವಿ ಎಷ್ಟೊಂದು ಸಕ್ಸಸ್ ಕೊಂಡ್ತು. ಅದಾದ ನಂತರ ಇಲ್ಲಿಯವರೆಗೂ ಯಾವುದೇ ಒಂದು ಮೂವಿಯ ತುಣುಕು ಸಹ ಡೆವಿಲ್ ಚಿತ್ರದಿಂದ ಬಂದಿಲ್ಲ. ಬಟ್ ಬರ್ತ್ಡೇ ಪೀಕಿಗೋಸ್ಕರ ಒಂದು ಡೆವಿಲ್ ಟೀಸರ್ ಬಿಟ್ಟಿದ್ರು, ಅದೊಂದು ಅಷ್ಟೇನು ಸ್ಯಾಟಿಸ್ಫೈ ಆಗಿರ್ಲಿಲ್ಲ. ನೋಡೋಣ, ಇನ್ನು ಕೆಲವೊಂದಿಷ್ಟು ದಿನಗಳಲ್ಲಿ ಬರ್ತ್ಡೇ ಟೀಸರ್ ನ ಬಿಟ್ಟಿದ್ದು ಇವಾಗ ನೆಕ್ಸ್ಟ್ ಟ್ರೈಲರ್ ನ ಬಿಡಬಹುದಾ, ಟ್ರೈಲರ್ 2 ಆಗಿ ಬಿಡಬಹುದಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಕೊನೆ ಬಾರಿ ಪ್ರಕಾಶ್ ವೀರ್ ಅವರು ತಾರಕ್ ನ ಡೈರೆಕ್ಟ್ ಮಾಡಿದ್ರು, ದರ್ಶನ್ ಅವರ ಮೊದಲ ಮೂವಿ. ಅದೊಂದು ಅಷ್ಟೊಂದು ಸಕ್ಸಸ್ ಕಾಣದೇ ಇರೋದ್ರಿಂದ ಮತ್ತೆ ಡೆವಿಲ್ ಚಿತ್ರದಿಂದ ಕಮ್ ಬ್ಯಾಕ್ ಮಾಡ್ತಿದ್ದಾರೆ. ಅದಕ್ಕೆ ಸಾಕ್ಷಿಯಾಗಿ ಕಳೆದ ಒಂದು ಏಪ್ರಿಲ್ ನಲ್ಲಿ ರಾಜಸ್ಥಾನದ ರಾಪಲ್ಸ್ ಹೋಟೆಲ್ ನಲ್ಲಿ ಡೆವಿಲ್ ಚಿತ್ರದ 12 ದಿನದ ಶೂಟಿಂಗ್ ಮುಗಿದಿತ್ತು. ಸಾಕಷ್ಟು ರೂಮರ್ಸ್ ಗಳು ಸಹ ಹಬ್ಬಿತ್ತು. ಇದೊಂದು ಕನ್ನಡದ ಮೊಟ್ಟ ಮೊದಲ ಚಿತ್ರ ಅಂತ ಹೇಳ್ಬೋದು. ಕಾಸ್ಟ್ಲಿಯೆಸ್ಟ್ ಹೋಟೆಲ್ ನಲ್ಲಿ 12 ದಿನದ ಶೂಟಿಂಗ್ ಮುಗಿದಿದೆ. ಇದೊಂದೇ ಸಾಕ್ಷಿಯಿಂದ ನೋಡಬಹುದು ಡೆವಿಲ್ ಚಿತ್ರತಂಡ ಯಾವ ರೀತಿ ಭರ್ಜರಿಯಾಗಿ ಡೈರೆಕ್ಟ್ ಆಗ್ತಿದೆ ಅಂತ. ಸಾಕಷ್ಟು ದರ್ಶನ್ ಫ್ಯಾನ್ಸ್ ಗಳು ಕಾಯ್ತಾ ಇದ್ರೆ ಡೆವಿಲ್ ಚಿತ್ರತಂಡ ಯಾವಾಗ ರಿಲೀಸ್ ಆಗ್ಬೋದು, ಯಾವಾಗ ಪ್ರದರ್ಶನ ಕಾಣಬಹುದು ಅಂತ. ಸಿನಿಮಾದ ಆಲ್ಮೋಸ್ಟ್ ಶೂಟಿಂಗ್ ಎಲ್ಲ ಮುಗಿದಿದೆ, ಇನ್ನೇನು ಡಬ್ ಒಂದು ಉಳಿದಿರೋದ್ರಿಂದ ಈ ಬಾರಿ ದಸರಾಗೆ ಮೂವಿ ರಿಲೀಸ್ ಆಗ್ಬೋದು ಅಂತ ಕಾತರ ಇದೆ. ಅದೇ ರೀತಿ ರಿಲೀಸ್ ಆಗ್ತಿರುವಂತ ಕಾಂತಾರ 2 ಸಹ ರಿಷಬ್ ಶೆಟ್ಟಿ ಅವರು ಡೈರೆಕ್ಟ್ ಮಾಡ್ತಿರುವಂತ ಮೂವಿ ಅದೇ ಬಾರಿ ರಿಲೀಸ್ ಆಗ್ತಿರೋದ್ರಿಂದ ಈ ಎರಡು ಮೂವಿಗಳ ಮಧ್ಯೆ ಕ್ಲಾಶ್ ಆಗ್ಬೋದಾ ಅನ್ನೋದೊಂದು ಡೌಟ್ ಇದೆ. ನಿಮ್ಗೇನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸಾಕಷ್ಟು ಫ್ಯಾನ್ಸ್ ಗಳಿಂದ ರೂಮರ್ಸ್ ಗಳಿಂದ ಹಬ್ತಿರೋದು ನೋಡ್ತಿದ್ರೆ ಡಿಸೆಂಬರ್ 25ಕ್ಕೆ ಮೂವಿ ರಿಲೀಸ್ ಆಗ್ಬೋದು ಅಂತ ತುಂಬಾ ರೂಮರ್ಸ್ ಗಳು ಹಬ್ತಿದೆ. ಬಟ್ ಟಿ ಬಾಸ್ ಅವರು ನಟನೆ ಮಾಡ್ತಿರುವಂತ ತರುಣ್ ಸುಧೀರ್ ಡೈರೆಕ್ಷನ್ ನ ಇನ್ನೊಂದು ಮೂವಿ ವೀರಸಿಂಧೂರ ಲಕ್ಷ್ಮಣ, ಆ ಮೂವಿ ಸಹ ಇವಾಗ ಈ ವರ್ಷದಲ್ಲೇ ಶೂಟಿಂಗ್ ಆಗ್ಬೋದು ಅಂತ. ಅದಕ್ಕೋಸ್ಕರನ ಈ ಮೂವಿನ ಅಕ್ಟೋಬರ್ ರಿಲೀಸ್ ಮಾಡಬಹುದು ಅಂತ ತುಂಬಾನೇ ನಿರೀಕ್ಷೆ ಇದೆ. ಹೌದು, ಸಿನಿಮಾ ತುಂಬಾನೇ ಲೇಟ್ ಆಗಿದೆ, ಇಷ್ಟೊತ್ತಿಗಾಗಲೇ ರಿಲೀಸ್ ಆಗ್ಬೇಕಿತ್ತು ಡೆವಿಲ್ ಮೂವಿ. ಬಟ್ ಸಾಕಷ್ಟು ಕಾಂಟ್ರವರ್ಸಿಗಳು, ದರ್ಶನ್ ಸರ್ ಅವರು ಜೈಲಿಗೆ ಹೋಗಿ ಬಂದಿರೋದ್ರಿಂದ ಮೂವಿ ತುಂಬಾನೇ ಲೇಟ್ ಆಯ್ತು. ಸಾಕಷ್ಟು ಅಭಿಮಾನಿಗಳು ಅನ್ಕೊಂಡಿದ್ದಾರೆ ಈ ಮೂವಿ ಫ್ಲಾಪ್ ಆಗ್ಬೋದು, ದರ್ಶನ್ ಸರ್ ಅವರ ಜೈಲಿಗೆ ಹೋಗೋದ್ರಿಂದ ಈ ಮೂವಿ ಸಾಕಷ್ಟು ಕೆಳಗೆ ಹೋಗ್ಬೋದು ಅನ್ನೋದೊಂದು ನಿರೀಕ್ಷೆ ಇದೆ. ಬಟ್ ಇನ್ನಷ್ಟು ಅಭಿಮಾನಿಗಳನ್ನ ಸಾಕಷ್ಟು ಗಳಿಸಿದರೆ ಹೊರತು ಕಮ್ಮಿ ಅಂತೂ ಆಗಿಲ್ಲ ದರ್ಶನ್ ಫ್ಯಾನ್ಸಿಗೆ. ಇಲ್ಲಿ ನೋಡೋದಾದ್ರೆ ಡೆವಿಲ್ ಚಿತ್ರತಂಡ 100 crore ಮೂವಿ ಕಲೆಕ್ಷನ್ ನ ದಾಟ್ಬೋದು ಅಂತ ನನ್ನ ಅನಿಸಿಕೆ. ನೋಡಿರ್ಬೋದು, ಕಳೆದ ಒಂದು ಡಿಸೆಂಬರ್ ರಿಲೀಸ್ ಆದ ಕಾಟೇರ ಮೂವಿ 150 crore ನ ಕಲೆಕ್ಷನ್ ನ ದಾಟಿತ್ತು. ಬಟ್ ಇವಾಗ ಸಾಕಷ್ಟು ಕಾಂಟ್ರವರ್ಸಿಗಳು ಎಲ್ಲ ಮಾಡ್ಕೊಂಡಿರೋದ್ರಿಂದ ದರ್ಶನ್ ಫ್ಯಾನ್ಸ್ ಇನ್ನೂ ಜಾಸ್ತಿನೇ ಆಗಿರೋದ್ರಿಂದ ಇನ್ನೂ ಒಂದು ರೀಜನಲ್ ಮೂವಿನಲ್ಲೇ ಅಷ್ಟು ಕಲೆಕ್ಷನ್ ಮಾಡಿರುವಂತ ಮೂವಿ ಈಗ ಡೆವಿಲ್ ಚಿತ್ರತಂಡದಿಂದ ಇದು ಒಂದು 100 crore ಮೂವಿ ಕಲೆಕ್ಷನ್ ನ ದಾಟ್ಬೋದು ಅಂತ ನನ್ನ ಅನಿಸಿಕೆ. ನಿಮ್ಗೇನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಸೈನಿಂಗ್ ಆಫ್.